ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ವಂದನೆಗಳು. 10ನೇ ತರಗತಿಯ ICT ಪಾಠಕ್ಕೆ ಎಲ್ಲರಿಗೂ ಸ್ವಾಗತ. ನೀವು ಈಗಾಗಲೇ 8 ಮತ್ತು 9ನೆಯ ತರಗತಿಗಳಲ್ಲಿ ಮಾಹಿತಿ ವಿನಿಮಯ ತಂತ್ರಜ್ಞಾನವು ಕಲಿಕಾ ಚಟುವಟಿಕೆಗಳಿಗೂ ಪ್ರಯೋಗ ನಿರೀಕ್ಷಣೆಗಳಿಗೂ ಬಹಳಷ್ಟು ಸಹಾಯ ಮಾಡುತ್ತದೆ ಎನ್ನುವುದನ್ನು ಕಲಿತುಕೊಂಡಿದ್ದೀರಿ. ನೀವು ಯಾವೆಲ್ಲ ಸಾಫ್ಟ್ವೇರ್ಗಳನ್ನು ಕಳೆದ ತರಗತಿಗಳಲ್ಲಿ ಕಲಿತಿದ್ದೀರಿ ಒಮ್ಮೆ ನೆನಪಿಸಿಕೊಳ್ಳಿ. ಭೂಮಿಯ ಫಲಕಗಳ ಬಗ್ಗೆ ಕಲಿಯುವ Gplex ಎನ್ನುವ ಸಾಫ್ಟ್ವೇರ್ ಅನ್ನು ಪರಿಚಯಿಸಿಕೊಂಡಿದ್ದೀರಿ ಅಲ್ವಾ? ಹಾಗೆಯೇ ರಸಾಯನಶಾಸ್ತ್ರದ ಕಲಿಕೆಗೆ ಸಹಾಯಕವಾಗುವಂತಹ ರಾಸ್ಮೋಲ್ ಎನ್ನುವಂತಹ ಒಂದು ಸಾಫ್ಟ್ವೇರ್ ಅನ್ನು ಪರಿಚಯಿಸಿಕೊಂಡಿದ್ದೀರಿ. ಇನ್ನು ಗಣಿತಕ್ಕೆ ಸಂಬಂಧಪಟ್ಟಂತೆ ಜ್ಯಾಮಿತಿಯ ನಿರ್ಮಿತಿಗಳ ಬಗ್ಗೆ ಕಲಿಯಲು ಜಿಯೋಜಿಬ್ರಾ ಎನ್ನುವಂತಹ ಸಾಫ್ಟ್ವೇರ್ ಅನ್ನು ಪರಿಚಯಿಸಿಕೊಂಡಿದ್ದೀರಿ. ಆಕಾಶಕಾಯಗಳ ಬಗ್ಗೆ ಸ್ಟೆಲ್ಲೇರಿಯಂ ಎನ್ನುವ ಸಾಫ್ಟ್ವೇರಿನ ಮುಖಾಂತರವಾಗಿ ನೀವು ಕಲಿತುಕೊಂಡಿದ್ದೀರಿ. ಹೀಗೆ ಹಲವಾರು ಸಾಫ್ಟ್ವೇರ್ಗಳು ನಮ್ಮ ಇದರ ವಿಷಯಗಳ ಕಲಿಕೆಗೆ ಸಹಾಯವನ್ನು ಮಾಡುತ್ತವೆ ಎನ್ನುವುದನ್ನು ನೀವು ತಿಳಿದುಕೊಂಡಿದ್ದೀರಿ. ಅದೇ ರೀತಿಯಲ್ಲಿ ನಾವು ಈ ವರ್ಷ ಒಂದು ಹೊಸ ಸಾಫ್ಟ್ವೇರ್ ಅನ್ನು ಪರಿಚಯಿಸಿಕೊಳ್ಳಲಿದ್ದೇವೆ. ಪುಸ್ತಕದಲ್ಲಿ ನಿಮ್ಮ ಸಮಾಜ ವಿಜ್ಞಾನ ಪಾಠ ಪುಸ್ತಕದ ಮೊದಲನೆಯ ಪಾಠ ಯಾವುದು? ಋತುಭೇದಗಳು ಮತ್ತು ಸಮಯ ಎನ್ನುವುದು ನಿಮ್ಮ ಸೋಷಿಯಲ್ ಸೆಕೆಂಡಿನ ಮೊದಲನೆಯ ಪಾಠ. ಅದರಲ್ಲಿ ಏನೆಲ್ಲ ಕಲ್ತಿದ್ದೀರಿ ನೀವು? ಸಮಯ ವಲಯಗಳ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ಅಂದರೆ ಏನು ಎನ್ನುವುದನ್ನು ತಿಳಿದುಕೊಂಡಿದ್ದೀರಿ. ಗ್ರೀನ್ವಿಚ್ ಮೀನ್ ಟೈಮ್ GMT ಅಂದರೆ ಏನು ಎನ್ನುವುದನ್ನು ಕಲ್ತಿದ್ದೀರಿ. ಅದೇ ರೀತಿ ಸೂರ್ಯನ ಅಯನಗಳ ಬಗ್ಗೆ ನೀವು ಕಲ್ತಿದ್ದೀರಿ. ಸಮಾಜ ವಿಜ್ಞಾನದ ಆ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಆ ಅಧ್ಯಾಯದ ಕಲಿಕೆ ಸುಲಭವಾಗುವಂತೆ ನಮ್ಮ ಮಾಹಿತಿ ತಂತ್ರಜ್ಞಾನ ಪಾಠದಲ್ಲಿ ಒಂದು ಸಾಫ್ಟ್ವೇರ್ ಇದೆ. ಸಮಯ ವಲಯಗಳ ಕುರಿತು ತಿಳಿದುಕೊಳ್ಳಲು ಮತ್ತು ಭೂಮಿಯ ಮೇಲ್ಮೈಯ ವೈಶಿಷ್ಟ್ಯಗಳನ್ನು ಕುರಿತು ತಿಳಿದುಕೊಳ್ಳಲು ಭೂಪಟ ವಾಚನ ಎನ್ನುವಂತಹ ನಮ್ಮ ಈ 6ನೆಯ ಅಧ್ಯಾಯ ನಮಗೆ ಸಹಾಯ ಮಾಡುತ್ತದೆ. ಯಾವುದು ಆ ಸಾಫ್ಟ್ವೇರ್? ಸನ್ ಕ್ಲಾಕ್ ಎನ್ನುವಂತಹ ಸಾಫ್ಟ್ವೇರ್. ನಮ್ಮ ಈ ಅಧ್ಯಾಯದಲ್ಲಿ 6ನೆಯ ಅಧ್ಯಾಯದಲ್ಲಿ ಸಮಯ ವಲಯಗಳ ಬಗ್ಗೆ ತಿಳಿದುಕೊಳ್ಳಲು, ಅದೇ ರೀತಿಯಲ್ಲಿ ಭೂಮಿಯ ಮೇಲ್ಮೈಯ ವೈಶಿಷ್ಟ್ಯಗಳನ್ನು ಕುರಿತು ತಿಳಿದುಕೊಳ್ಳಲು ಈ ಸನ್ ಕ್ಲಾಕ್ ಎನ್ನುವಂತಹ ಸಾಫ್ಟ್ವೇರ್ ಮತ್ತು ಅದರ ಜೊತೆಗೆ QGIS ಎನ್ನುವಂತಹ ಸಾಫ್ಟ್ವೇರ್ ಅನ್ನು ಈ ಅಧ್ಯಾಯದಲ್ಲಿ ನಾವು ಪರಿಚಯಿಸಿಕೊಳ್ಳಲಿದ್ದೇವೆ. ಮಕ್ಕಳೇ, ನಿಮಗೆಲ್ಲರಿಗೂ ಕ್ರಿಕೆಟ್ ಅಂದರೆ ಬಹಳ ಇಷ್ಟ ಅಲ್ವಾ? ಈಗಾಗಲೇ IPL ಪಂದ್ಯ ನಡೆಯಿತು, ಫೈನಲ್ ಕೂಡ ನಡೆಯಿತು. ನೀವೆಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಆ ಆಟವನ್ನು ವೀಕ್ಷಿಸಿರಬಹುದು. ಅದರ ಫೈನಲ್ ನಡೆದದ್ದು ಯಾವಾಗ ನೆನಪಿದೆಯಾ? ಯಾವ 2 ತಂಡಗಳ ನಡುವೆ IPLನ ಫೈನಲ್ ನಡೆದದ್ದು ಹೇಳ್ಬೋದಾ? ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್. ಹಲೋ, ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ನಡುವೆ IPLನ ಫೈನಲ್ ಪಂದ್ಯ ನಡೆದಿದೆ. ಅದರ ವಿಜೇತರು ಯಾರು ಎನ್ನುವುದೆಲ್ಲ ನಿಮಗೆ ಗೊತ್ತಿದೆ. ಇಲ್ಲಿ ನನ್ನ ಪ್ರಶ್ನೆ ಅದಲ್ಲ, ಎಲ್ಲಿ ನಡೆದದ್ದು ಪಂದ್ಯ? ನಡೆದದೆಲ್ಲಿ? ದುಬೈಯಲ್ಲಿ. ಸರಿ, ನೀವು ಲೈವ್ ಆಗಿ ನೋಡಿದ್ದೀರಿ, ಗೊತ್ತಿದೆ. ಯಾವಾಗ ನಡೆದದ್ದು? ನವೆಂಬರ್ 10ರಂದು ರಾತ್ರಿ 7:15. ಆ ಪಂದ್ಯದ ಸಮಯವನ್ನು ಹೇಳುವಾಗ ಹೇಗೆ ಹೇಳಿದ್ದಾರೆ? ಇಂಡಿಯನ್ ಸಮಯದಲ್ಲಿ ರಾತ್ರಿ 7:15 ಎನ್ನುವುದಾಗಿ ಹೇಳಿದ್ದಾರೆ. ಇಂಡಿಯನ್ ಸಮಯ
ಅದೇ ರೀತಿಯಲ್ಲಿ ಬೇರೆ ಪಂದ್ಯಗಳ IPLನ ಬೇರೆ ಕೆಲವು ಮ್ಯಾಚ್ಗಳ ಸಮಯಗಳನ್ನು IPLನ ಬೇರೆ ಮ್ಯಾಚ್ಗಳು ಬೇರೆ ಬೇರೆ ದೇಶಗಳಲ್ಲಿ ನಡೆದಂತಹ ಮ್ಯಾಚ್ಗಳ ಸಮಯವನ್ನು ಹೇಳುವಾಗಲೂ ಇದೇ ಇಂಡಿಯನ್ ಸಮಯ ಎನ್ನುವುದಾಗಿ ಉಪಯೋಗಿಸಿದ್ದಾರೆ ಅಲ್ವ. ಯಾಕೆ ಇಂಡಿಯನ್ ಸಮಯ ಎನ್ನುವುದಾಗಿ ವಿಶೇಷವಾಗಿ ಗುರುತಿಸಿದ್ರು? ಹೀಗೆ ಗುರುತಿಸಲು ಕಾರಣ ಏನು ನಿಮಗೆ ಗೊತ್ತಿದೆ. ಯಾಕೆಂದರೆ ಭಾರತದ ಸಮಯಕ್ಕೂ ಇತರ ದೇಶಗಳಲ್ಲಿನ ಸಮಯಕ್ಕೂ ವ್ಯತ್ಯಾಸವಿದೆ, ಗಂಟೆಗಳ ವ್ಯತ್ಯಾಸವಿದೆ ಎನ್ನುವ ಕಾರಣಕ್ಕೆ ಹೀಗೆ ಇಂಡಿಯನ್ ಸಮಯ, ಭಾರತೀಯ ಕಾಲಮಾನ ಎನ್ನುವುದಾಗಿ ಬಳಸ್ತೇವೆ. ಸರಿ ಅಲ್ವಾ? ಇದನ್ನೇ ನೀವು ನಿಮ್ಮ ಸಮಾಜ ವಿಜ್ಞಾನದ ಮೊದಲನೆಯ ಪಾಠದಲ್ಲಿ ಋತುಭೇದಗಳು ಮತ್ತು ಸಮಯ ಎನ್ನುವಂತಹ ಪಾಠದಲ್ಲಿ ನೀವು ಕಲಿತಿದ್ದೀರಿ. ಯಾಕೆ ಈ ವ್ಯತ್ಯಾಸ ಉಂಟಾಗ್ತದೆ? ವಿವಿಧ ದೇಶಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಸಮಯದಲ್ಲಿ ವ್ಯತ್ಯಾಸ ಉಂಟಾಗಲು ಕಾರಣ ಏನು? ಭೂಮಿಯ ಭ್ರಮಣ ಮತ್ತು ಪರಿಕ್ರಮಣದಿಂದಾಗಿ ಈ ಸಮಯದಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಈ ಭೂಮಿಯ ಚಲನೆ ಮತ್ತು ಅದರಿಂದ ಸಮಯ ಕ್ರಮದಲ್ಲಿ ಉಂಟಾಗುವ ವ್ಯತ್ಯಾಸದ ಕುರಿತಾಗಿ ತಿಳಿದುಕೊಳ್ಳುವುದಕ್ಕೆ ಸನ್ ಕ್ಲಾಕ್ ಸಾಫ್ಟ್ವೇರ್ ಅನ್ನು ನಾವೊಮ್ಮೆ ಪರಿಚಯಿಸಿಕೊಳ್ಳೋಣ. ಸನ್ ಕ್ಲಾಕ್ ಸಾಫ್ಟ್ವೇರ್ ಅನ್ನು ತೆರೆಯುವುದು ಹೇಗೆ ನೋಡೋಣ. ಅಪ್ಲಿಕೇಶನ್, ಎಜುಕೇಶನ್, ಸನ್ ಕ್ಲಾಕ್ ಎನ್ನುವ ಕ್ರಮದಲ್ಲಿ ಸನ್ ಕ್ಲಾಕ್ ಸಾಫ್ಟ್ವೇರ್ ಅನ್ನು ನಾವು ತೆರೆಯೋಣ. ಸನ್ ಕ್ಲಾಕಿನ ಒಂದು ಸಣ್ಣ ವಿಂಡೋ ಇಲ್ಲಿ ತೆರೆದು ಬಂತು. ಇದನ್ನು ಮ್ಯಾಕ್ಸಿಮೈಸ್ ವಿಂಡೋ ಎನ್ನುವ ಬಟನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಈ ವಿಂಡೋವನ್ನು ನಾವು ಮ್ಯಾಕ್ಸಿಮೈಸ್ ಮಾಡೋಣ. ಈ ಸಾಫ್ಟ್ವೇರ್ ಅನ್ನು ಚೆನ್ನಾಗಿ ಪರಿಚಯಿಸಿಕೊಳ್ಳಲು ಈ ಸಾಫ್ಟ್ವೇರ್ ಅಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ನಮಗೆ ಟೂಲ್ ಬಾರಿನ ಅಗತ್ಯವಿದೆ. ಇಲ್ಲಿ ಎಲ್ಲಾದರೂ ನಿಮಗೆ ಟೂಲ್ ಬಾರ್ ಕಾಣಿಸ್ತದಾ? ಇಲ್ಲ. ಹಾಗಾದರೆ ಟೂಲ್ ಬಾರ್ ಸಿಗಬೇಕಿದ್ರೆ ಏನು ಮಾಡಬೇಕು? ಟೂಲ್ ಬಾರ್ ಸಿಗಬೇಕಿದ್ರೆ ಈ ವಿಂಡೋದ ಎಲ್ಲಿಯಾದರೂ ಒಂದು ಕಡೆ ನೀವು ಮೌಸನ್ನು ಕ್ಲಿಕ್ ಮಾಡಿ. ಏನಾಯಿತು? ಸನ್ ಕ್ಲಾಕಿನ ಮೆನು ಬಾರ್ ತೆರೆದು ಬಂತು. ಇಲ್ಲಿ ನಿಮಗೆ ಕಾಣಿಸ್ತದೆ ಏನಿದೆ? ಇದರ ಮೆನು ಬಾರ್ನಲ್ಲಿ ಕೆಲವು ಇಂಗ್ಲಿಷಿನ ಲೆಟರ್ಗಳಿವೆ. ಈ ಲೆಟರ್ಗಳ ಮೂಲಕ ಹೇಗೆ ನಾವು ಸಾಫ್ಟ್ವೇರ್ನಲ್ಲಿ ಕಾರ್ಯನಿರ್ವಹಿಸುವುದು ಎನ್ನುವುದನ್ನು ಪರಿಚಯಿಸಿಕೊಳ್ಳೋಣ. ಈಗ ನಾವು ಇದರಲ್ಲಿರುವ ಎಕ್ಸ್ಕ್ಲಾಮೇಟರಿ ಬಟನ್ ಅನ್ನು ಕ್ಲಿಕ್ ಮಾಡುವ. ನೋಡಿ, ಎಕ್ಸ್ಕ್ಲಾಮೇಟರಿ ಬಟನ್, ಇದನ್ನು ಕ್ಲಿಕ್ ಮಾಡುವ ಮೂಲಕ ಸಮಯ ವಲಯಗಳನ್ನು ಒಳಗೊಂಡ ಜಾಗತಿಕ ಭೂಪಟವನ್ನು ತೆರೆಯೋಣ. ಇದರಲ್ಲಿ ಜಾಗತಿಕ ಭೂಪಟ ಇದೆ, ನೆರಳು ಮತ್ತು ಬೆಳಕನ್ನು ಕಾಣಬಹುದು, ಸಮಯ ವಲಯಗಳನ್ನು ಕಾಣಬಹುದು. ಮುಂದೆ ನಮಗೆ ಇದಕ್ಕೆ ರೇಖಾಂಶ ರೇಖೆಗಳನ್ನು ಸೇರಿಸಬೇಕು. ಹೇಗೆ ರೇಖಾಂಶ ರೇಖೆಗಳನ್ನು ಸೇರಿಸುವುದು? ರೇಖಾಂಶ ರೇಖೆಗಳನ್ನು ಸೇರಿಸುವುದಕ್ಕಾಗಿ ಇಲ್ಲಿ ಎಂ ಎನ್ನುವಂತಹ ಒಂದು ಬಟನ್ ಇದೆ. ಎಂ, ಡ್ರಾ ಆ್ಯಂಡ್ ಇರೇಸ್ ಮೆರಿಡಿಯನ್ಸ್ ಎನ್ನುವಂತಹ ಬಟನ್ ಇದೆ. ಇದನ್ನು ಕ್ಲಿಕ್ ಮಾಡುವ. ಒಂದು ಬಾರಿ ಕ್ಲಿಕ್ ಮಾಡ್ತೇನೆ. ಏನಾಯಿತು? ಕಪ್ಪಗಿನ ಡಾಟ್ ಇರುವಂತಹ ಉದ್ದನೆಯ ಗೆರೆಗಳು ಈ ಭೂಪಟದಲ್ಲಿ ಗೋಚರಿಸಿದವು. ಇನ್ನೊಂದು ಬಾರಿ ನಾನು ಎಂ ಅನ್ನು ಕ್ಲಿಕ್ ಮಾಡ್ತೇನೆ. ಏನಾಗ್ತದೆ ನೋಡಿ, ಇಲ್ಲಿ ಈ ಮ್ಯಾಪಿನ ಕೆಳಗಡೆಯಲ್ಲಿ ಡಿಗ್ರಿಗಳಲ್ಲಿ ಅಳತೆಗಳು ಬಂದದ್ದನ್ನು ನಿಮಗೆ ಕಾಣಬಹುದು. ಇನ್ನೊಂದು ಬಾರಿ ನಾನು ಈ ಎಂ ಅನ್ನು ಕ್ಲಿಕ್ ಮಾಡ್ತೇನೆ. ಏನಾಯಿತು? ಈ ಅಳತೆಗಳು ಮ್ಯಾಪಿನ ಮೇಲ್ಗಡೆಗೆ ಹೋದವು. ಹಾಗಾದರೆ ಎಂ ಎನ್ನುವುದನ್ನು ಒಂದು ಬಾರಿ ಕ್ಲಿಕ್ ಮಾಡಿದರೆ ರೇಖಾಂಶ ರೇಖೆಗಳು ಬರುತ್ತವೆ. ಎರಡನೆಯ ಬಾರಿ ಕ್ಲಿಕ್ ಮಾಡಿದರೆ ಡಿಗ್ರಿಗಳಲ್ಲಿ ಅಳತೆಗಳು, ರೇಖಾಂಶ ರೇಖೆಗಳ ಡಿಗ್ರಿ ಅಳತೆಗಳು ಭೂಪಟದ ಕೆಳಭಾಗದಲ್ಲಿ ಬರುತ್ತವೆ. ಮೂರನೆಯ ಬಾರಿ ಕ್ಲಿಕ್ ಮಾಡಿದರೆ ಡಿಗ್ರಿ ಅಳತೆಗಳು ಭೂಪಟದ ಮೇಲ್ಭಾಗದಲ್ಲಿ ಕಾಣಸಿಗುತ್ತವೆ. ಇನ್ನು ನಮಗೆ ಅಕ್ಷಾಂಶ ರೇಖೆಗಳು ಬೇಕು. ರೇಖಾಂಶ ರೇಖೆಗಳು ಬಂದವು, ಅಕ್ಷಾಂಶ ರೇಖೆಗಳು ಬೇಕು. ಅಕ್ಷಾಂಶ ರೇಖೆಗಳು ಬೇಕಿದ್ರೆ ಏನು ಮಾಡಬೇಕು? ಪಿ ಎನ್ನುವಂತಹ ಬಟನ್ ಇದೆ ನೋಡಿ, ಇಲ್ಲಿ ಪಿ, ಡ್ರಾ ಆ್ಯಂಡ್ ಇರೇಸ್ ಪ್ಯಾರಲಲ್ಸ್ ಎನ್ನುವುದಾಗಿ ಕಾಣಿಸ್ತದೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡುವ. ನೋಡಿ, ಕಪ್ಪು ಡಾಟಿನ ಅಡ್ಡನೆಯ ಗೆರೆಗಳು ಬಂದವು. ಇದು ಅಕ್ಷಾಂಶ ರೇಖೆಗಳು. ಅಕ್ಷಾಂಶ ರೇಖೆಗಳಿಗೆ ಇನ್ನೊಮ್ಮೆ ಕ್ಲಿಕ್ ಮಾಡಿದರೆ ಏನಾಗ್ತದೆ ನೋಡೋಣ. ಇದರ ಎಡಭಾಗದಲ್ಲಿ ಅಕ್ಷಾಂಶ ರೇಖೆಗಳ ಡಿಗ್ರಿ ಅಳತೆಗಳು ಬಂದವು. ಇನ್ನೇನು ಬೇಕು ನಮಗೆ? ಪ್ರಧಾನ ಅಕ್ಷಾಂಶ ರೇಖೆಗಳು ಬೇಕು. ಪ್ರಧಾನ ಅಕ್ಷಾಂಶ ರೇಖೆಗಳಿಗೆ ಟಿ ಎನ್ನುವಂತಹ ಬಟನ್ ಅನ್ನು ಕ್ಲಿಕ್ ಮಾಡೋಣ. ಯಾವುದೆಲ್ಲ ನೋಡಿ, ಇಲ್ಲಿ 0 ಡಿಗ್ರಿ ಅಕ್ಷಾಂಶ ರೇಖೆಗೆ ನಾವೇನು ಹೇಳ್ತೇವೆ? ಭೂಮಧ್ಯ ರೇಖೆ ಎನ್ನುವುದಾಗಿ ಹೇಳ್ತೇವೆ. 0 ಡಿಗ್ರಿ ಅಕ್ಷಾಂಶ ರೇಖೆ ಭೂಮಧ್ಯ ರೇಖೆ. ಅದರ ಮೇಲ್ಭಾಗದಲ್ಲಿ 2 ರೇಖೆಗಳು ಬಂದವು, ಕೆಳಭಾಗದಲ್ಲಿ 2 ರೇಖೆಗಳು ಬಂದವು. 0 ಡಿಗ್ರಿ ಅಕ್ಷಾಂಶ ರೇಖೆ ಮತ್ತು ಅದರ 2 ಬದಿಗಳಲ್ಲಿ 23.5 ಡಿಗ್ರಿ ಮತ್ತು 66.5 ಡಿಗ್ರಿ ಅಕ್ಷಾಂಶ ರೇಖೆಗಳು ಕಂಡು ಬಂದವು. ನಮ್ಮ ಪ್ರಧಾನವಾದ ಅಕ್ಷಾಂಶ ರೇಖೆಗಳು ಯಾವುದೆಲ್ಲ ನಿಮಗೆ ಗೊತ್ತಿದೆಯೇ?
ನೀವು ಕಲ್ತಿದ್ದೀರಿ. 0 ಡಿಗ್ರಿಯಲ್ಲಿ ಇರುವಂತಹ ರೇಖೆಗೆ ನಾವು ಏನು ಹೇಳ್ತೇವೆ? 0 ಡಿಗ್ರಿ ಅಕ್ಷಾಂಶ ರೇಖೆಗೆ ನಾವು ಭೂಮಧ್ಯ ರೇಖೆ ಅಥವಾ ಇಕ್ವೆಟರ್ ಎನ್ನುವುದಾಗಿ ಕರಿತೇವೆ. ಬಳಿಕ 23.5 ಡಿಗ್ರಿ ಉತ್ತರದಲ್ಲಿ ಬರುವಂತಹ ರೇಖೆಗೆ ನಾವು ಉತ್ತರಾಯಣ ರೇಖೆ ಎನ್ನುವುದಾಗಿ ಕರಿತೇವೆ. ಅದೇ ರೀತಿ 23.5 ಡಿಗ್ರಿ ಸೌತಿಗೆ ದಕ್ಷಿಣಕ್ಕೆ ಬರುವಂತಹ ರೇಖೆಯನ್ನು ನಾವೇನು ಹೇಳ್ತೇವೆ? ದಕ್ಷಿಣಾಯನ ರೇಖೆ ಎನ್ನುವುದಾಗಿ ಕರಿತೇವೆ. ಅದೇ ರೀತಿಯಲ್ಲಿ 66.5 ಡಿಗ್ರಿ ಉತ್ತರಕ್ಕೆ ಬರುವಂತಹ ರೇಖೆಯನ್ನು, ಅಕ್ಷಾಂಶ ರೇಖೆಯನ್ನು ನಾವು ಆರ್ಟಿಕ್ ವೃತ್ತ ಎನ್ನುವುದಾಗಿಯೂ, 66.5 ಡಿಗ್ರಿ ದಕ್ಷಿಣಕ್ಕೆ ಬರುವಂತಹ ಅಕ್ಷಾಂಶ ರೇಖೆಯನ್ನು ನಾವು ಅಂಟಾರ್ಟಿಕ್ ವೃತ್ತ ಎನ್ನುವುದಾಗಿಯೂ ಕರೀತೇವೆ. ಸ್ಕ್ರೀನ್ನಲ್ಲಿ ನೋಡಿ, ನಾನು ಈಗಾಗಲೇ ನಿಮಗೆ ಹೇಳಿದೆ, ಉದ್ದನೆಯ ಕಪ್ಪು ಲೈನ್ಗಳು ಬಂದಿವೆ. ಇವುಗಳೇನು? ರೇಖಾಂಶ ರೇಖೆಗಳು. 0 ಡಿಗ್ರಿ ಅಕ್ಷಾಂಶ ರೇಖೆಯನ್ನು ನಾವು ಭೂಮಧ್ಯ ರೇಖೆ ಎನ್ನುವುದಾಗಿ ಕರೀತೇವೆ. ಅದೇ ರೀತಿಯಲ್ಲಿ 0 ಡಿಗ್ರಿ ರೇಖಾಂಶ ರೇಖೆಗೂ ಒಂದು ಹೆಸರಿದೆ. ಏನದು? ಪ್ರೈಮ್ ಮೆರಿಡಿಯನ್ ಅಲ್ವಾ? ಪ್ರೈಮ್ ಮೆರಿಡಿಯನ್ ಎನ್ನುವುದಾಗಿ ನಾವು ಕರಿತೇವೆ. ಅಂದರೆ ಗ್ರೀನಿಚ್ ರೇಖೆ ಎನ್ನುವುದಾಗಿ ನಾವು ಗುರುತಿಸ್ತೇವೆ. 0 ಡಿಗ್ರಿ ರೇಖಾಂಶ ರೇಖೆಯನ್ನು ನಾವು ಏನೆಂದು ಕರಿತೇವೆ? ಗ್ರೀನಿಚ್ ರೇಖೆ ಎನ್ನುವುದಾಗಿ ಕರಿತೇವೆ. ಯಾಕೆ ಈ ಗ್ರೀನಿಚ್ ರೇಖೆ ಎನ್ನುವಂತಹ ಹೆಸರು ಬಂತು ಹೇಳ್ಬೋದಾ? ಇಂಗ್ಲೆಂಡಿನ ರಾಯಲ್ ಬ್ರಿಟಿಷ್ ಖಗೋಳ ವೀಕ್ಷಣಾಲಯ ಇರುವಂತಹ ಗ್ರೀನಿಚ್ ಎಂಬ ಸ್ಥಳದ ಮೂಲಕ ಈ 0 ಡಿಗ್ರಿ ರೇಖಾಂಶ ರೇಖೆಯು ಹಾದು ಹೋಗುವುದರಿಂದ ಇದಕ್ಕೆ ಗ್ರೀನಿಚ್ ರೇಖೆ ಎನ್ನುವ ಹೆಸರು ಬಂತು. ಪ್ರಪಂಚದಾದ್ಯಂತ ಸಮಯವನ್ನು ನಿರ್ಣಯಿಸುವುದು ಈ ಗ್ರೀನಿಚ್ ರೇಖೆಯ ಸಹಾಯದಿಂದ. ಆದುದರಿಂದ ಈ ಗ್ರೀನಿಚ್ ರೇಖೆಯನ್ನು, 0 ಡಿಗ್ರಿ ರೇಖಾಂಶ ರೇಖೆಯನ್ನು ಪ್ರಧಾನ ರೇಖಾಂಶ ರೇಖೆ ಅಥವಾ ಪ್ರೈಮ್ ಮೆರಿಡಿಯನ್ ಎನ್ನುವುದಾಗಿ ಕೂಡ ಕರೀತಾರೆ. ಇದು ನೋಡಿ ಮಕ್ಕಳೇ, ಈ ಸಾಫ್ಟ್ವೇರ್ನಲ್ಲಿ ಉದ್ದನೆಯ ಕೆಂಪು ಗೆರೆಗಳು ಕಾಣಿಸ್ತವೆ. ಇವುಗಳನ್ನು ನಾವು ಸಮಯ ವಲಯಗಳು ಎನ್ನುವುದಾಗಿ ಕರಿತೇವೆ. ಹಾಗಾದ್ರೆ ಸಮಯ ವಲಯ ಅಂದ್ರೆ ಏನು? ಇಡೀ ಪ್ರಪಂಚವನ್ನು ಗ್ರೀನಿಚ್ ರೇಖೆಯ ಆಧಾರವಾಗಿರಿಸಿಕೊಂಡು 1 ಗಂಟೆಯ ಸಮಯ ವ್ಯತ್ಯಾಸವಿರುವಂತಹ 24 ಸಮಯ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಇದನ್ನು ನಾವು ಸಮಯ ವಲಯಗಳು ಎನ್ನುವುದಾಗಿ ಹೇಳ್ತೇವೆ. ನಮ್ಮ ಸನ್ಕ್ಲಾಕ್ ಸಾಫ್ಟ್ವೇರಿನ ಕೆಳಭಾಗದಲ್ಲಿ ಎಡಬದಿಯಲ್ಲಿ ಕಂಡುಬರುವಂತಹ IST, GMT ಎಂಬಿವುಗಳು ಏನನ್ನು ಸೂಚಿಸುತ್ತವೆ? ನಾನು ಈಗಾಗಲೇ ಹೇಳಿದೆ, ಪ್ರಪಂಚದ ಎಲ್ಲೆಡೆ ರೇಖಾಂಶ ರೇಖೆಗಳ ಸಹಾಯದಿಂದ ಸಮಯವನ್ನು ನಿರ್ಣಯಿಸುತ್ತಾರೆ. ಇಡೀ ಪ್ರಪಂಚವನ್ನು 24 ಸಮಯ ವಲಯಗಳಾಗಿ ವಿಂಗಡಿಸಲಾಗಿದೆ ಎನ್ನುವುದನ್ನು ನಾನು ಹೇಳಿದೆ. ಒಂದು ಪ್ರದೇಶದ ಸೂರ್ಯನ ಉಚ್ಚ ಸ್ಥಾನವನ್ನು ನೋಡಿಕೊಂಡು ನಿರ್ಣಯಿಸುವ ಸಮಯವನ್ನು ನಾವು ಪ್ರಾದೇಶಿಕ ಸಮಯ, ಲೋಕಲ್ ಟೈಮ್ ಎನ್ನುವುದಾಗಿ ಕರೀತೇವೆ. ಸನ್ಕ್ಲಾಕ್ ಸಾಫ್ಟ್ವೇರ್ನಲ್ಲಿ ಈ ಲೋಕಲ್ ಟೈಮ್ ಅಥವಾ ಪ್ರಾದೇಶಿಕ ಸಮಯವನ್ನು ಸೋಲಾರ್ ಟೈಮ್ ಎನ್ನುವುದಾಗಿ ಗುರುತಿಸಲಾಗುತ್ತದೆ. ಏನು ಹೇಳ್ತಾರೆ? ಸೋಲಾರ್ ಟೈಮ್. ಸೂರ್ಯನ ಉಚ್ಚ ಸ್ಥಾನವನ್ನು ನೋಡಿಕೊಂಡು ನಿರ್ಣಯಿಸುವ ಸಮಯವನ್ನು ನಾವು ಪ್ರಾದೇಶಿಕ ಸಮಯ ಅಥವಾ ಲೋಕಲ್ ಟೈಮ್ ಅಂತ ಕರೆದ್ರೆ, ಅದೇ ಲೋಕಲ್ ಟೈಮ್ ಅನ್ನು ಸನ್ಕ್ಲಾಕ್ ಸಾಫ್ಟ್ವೇರ್ನಲ್ಲಿ ನಾವು ಸೋಲಾರ್ ಟೈಮ್ ಎನ್ನುವುದಾಗಿ ಗುರುತಿಸ್ತೇವೆ. ನಮ್ಮ ಮೆನು ಬಾರ್ನಲ್ಲಿ ಇರುವಂತಹ ಎಸ್ ಎನ್ನುವಂತಹ ಬಟನ್ ಅನ್ನು ಒತ್ತಿದ್ರೆ ಪ್ರತಿಯೊಂದು ರೇಖಾಂಶದಲ್ಲಿ ಒಳಗೊಳ್ಳುವ ಪ್ರದೇಶಗಳ ಪ್ರಾದೇಶಿಕ ಸಮಯವನ್ನು ನಮಗೆ ನೋಡಬಹುದು. ನೀವು ಸೋಷಿಯಲ್ ಸೈನ್ಸ್ ಅಲ್ಲಿ ಕಲ್ತಿದ್ದೀರಿ, ಪ್ರತಿಯೊಂದು ಪ್ರದೇಶದ ಲೋಕಲ್ ಟೈಮ್ ಅಲ್ಲಿ ಪ್ರಾದೇಶಿಕ ಸಮಯದಲ್ಲಿ ವ್ಯತ್ಯಾಸವಿದೆ ಎನ್ನುವುದು ನಿಮಗೆ ತಿಳಿದಿದೆ. ಹೀಗೆ ವಿವಿಧ ರೇಖಾಂಶಗಳಲ್ಲಿ ಇರುವಂತಹ ಪ್ರದೇಶಗಳು ಆಯಾ ಪ್ರದೇಶದ ಸಮಯವನ್ನು ಗಣನೆಗೆ ತೆಗೆದುಕೊಂಡ್ರೆ ಅದು ಎಷ್ಟು ಗೊಂದಲಗಳನ್ನು ಸೃಷ್ಟಿಸಬಹುದು ಯೋಚಿಸಿದ್ದೀರಾ? ಹಾಗಾಗಿ ಈ ಸಮಸ್ಯೆಯನ್ನು ಪರಿಹರಿಸಲು ದೇಶಗಳ ಮಧ್ಯಭಾಗದಲ್ಲಾಗಿ ಹಾದು ಹೋಗುವಂತಹ ರೇಖಾಂಶಗಳ ಸ್ಥಳೀಯ ಸಮಯವನ್ನು ಇಡೀ ದೇಶದ ಸಾಮಾನ್ಯ ಸಮಯವನ್ನಾಗಿ ಪರಿಗಣಿಸಲಾಗುತ್ತದೆ. ಪ್ರಪಂಚದ ಎಲ್ಲಾ ದೇಶಗಳು ಹೆಚ್ಚು ಕಡಿಮೆ ತಮ್ಮ ದೇಶದ ಮಧ್ಯಭಾಗದಲ್ಲಾಗಿ ಹಾದು ಹೋಗುವಂತಹ ರೇಖಾಂಶ ರೇಖೆಗಳನ್ನು ಆ ದೇಶದ ಪ್ರಮಾಣ ರೇಖಾಂಶವಾಗಿ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಆಗಿ ಪರಿಗಣಿಸುತ್ತದೆ. ಈ ಪ್ರಮಾಣ ರೇಖಾಂಶದ ಮೇಲಿನ ಸ್ಥಳೀಯ ಸಮಯವನ್ನು ಇಡೀ ದೇಶದ ಸ್ಟ್ಯಾಂಡರ್ಡ್ ಟೈಮ್ ಎಂದು ನಿರ್ಧರಿಸಲಾಗುತ್ತದೆ. ಪ್ರಮಾಣ ವೇಳೆ ಅಥವಾ ಸ್ಟ್ಯಾಂಡರ್ಡ್ ಟೈಮ್ ಎನ್ನುವುದಾಗಿ ನಿರ್ಧರಿಸುತ್ತಾರೆ. ಈ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಸನ್ಕ್ಲಾಕ್ ಸಾಫ್ಟ್ವೇರ್ನಲ್ಲಿ ಲೀಗಲ್ ಟೈಮ್ ಎನ್ನುವುದಾಗಿ ಗುರುತಿಸಲಾಗುತ್ತದೆ. ಎಲ್ ಎನ್ನುವಂತಹ ಬಟನ್ ಲೀಗಲ್ ಟೈಮ್ ಅನ್ನು ಸೂಚಿಸುತ್ತದೆ. ಹಾಗಾದರೆ GMT ಸನ್ಕ್ಲಾಕ್ ಸಾಫ್ಟ್ವೇರ್ನಲ್ಲಿ ನೀವು ಈಗಾಗಲೇ ನೋಡಿದಂತಹ GMT ಅಂದ್ರೆ ಏನು? ಲೀಗಲ್ ಟೈಮಿಗೆ IST ಎನ್ನುವಂತಹ ಸಂಕೇತ ಇದೆ. ಹಾಗಾದರೆ GMT ಅಂದ್ರೆ ಏನು? GMT ಅಂದ್ರೆ ಗ್ರೀನಿಚ್ ಮೀನ್ ಟೈಮ್, ಗ್ರೀನಿಚ್ನ ಪ್ರಾದೇಶಿಕ ಸಮಯ. ಗ್ರೀನಿಚ್ ರೇಖೆ ಹಾದು ಹೋಗುವಂತಹ
ಸ್ಥಳದ ಪ್ರಾದೇಶಿಕ ಸಮಯವನ್ನು ಗ್ರೀನಿಚ್ ಮೀನ್ ಟೈಮ್ GMT ಎನ್ನುವುದಾಗಿ ಗುರುತಿಸಿ. ಹಾಗಾದರೆ ಭಾರತದ ಪ್ರಮಾಣ ವೇಳೆ ಮತ್ತು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮತ್ತು ಗ್ರೀನಿಚ್ ಮೀನ್ ಟೈಮ್ GMT ನಡುವೆ IST ಮತ್ತು GMT ನಡುವೆ ಎಷ್ಟು ಗಂಟೆಗಳ ವ್ಯತ್ಯಾಸವಿದೆ ಎನ್ನುವುದನ್ನು ನಾವೊಮ್ಮೆ ನಮ್ಮ ಸಾಫ್ಟ್ವೇರಿನ ಸಹಾಯದಿಂದ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ಸಾಫ್ಟ್ವೇರಿನ ಕೆಳಗೆ ಲೀಗಲ್ ಟೈಮ್ ಅಂದರೆ IST, ಲೀಗಲ್ ಟೈಮ್ ಅಂದರೆ IST ಕಾಣಿಸ್ತದೆ. ಮತ್ತೆ ಏನಿದು, ಇದು ಈ ಕಂಪ್ಯೂಟರ್ನ ಸಮಯಕ್ಕೆ ಅನುಗುಣವಾದಂತಹ ಒಂದು ಸಮಯ, ನಮ್ಮ ಕಂಪ್ಯೂಟರ್ನ ಸಮಯಕ್ಕೆ ಅನುಗುಣವಾದಂತಹ ಒಂದು ಸಮಯ. ಅಂದರೆ ಈಗ 12:14 PM ಎನ್ನುವುದಾಗಿ ಕಾಣಿಸ್ತದೆ. ಇದರಲ್ಲೂ ಲೀಗಲ್ ಟೈಮ್ 12:14 ಎನ್ನುವುದಾಗಿ ಕಾಣಿಸ್ತದೆ. ಇಲ್ಲಿ GMT ಇದೆ. GMT ಎಷ್ಟಿದೆ ಇದರಲ್ಲಿ? 6:44, 6:44 ಆಗಿದೆ. ಹಾಗಾದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ಮತ್ತು GMT ನಡುವೆ ಎಷ್ಟು ವ್ಯತ್ಯಾಸವಿದೆ ಹೇಳಿ? 12:15. ಈಗ IST 12:15 ಆದರೆ GMT ಎಷ್ಟು? 6:15. ಹಾಗಾದರೆ IST ಮತ್ತು GMT ನಡುವೆ 5.5 ಗಂಟೆಗಳ ವ್ಯತ್ಯಾಸವಿದೆ. ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮತ್ತು ಗ್ರೀನಿಚ್ ಮೀನ್ ಟೈಮ್ GMTಗಳ ನಡುವೆ 5.5 ಗಂಟೆಗಳ ವ್ಯತ್ಯಾಸವಿದೆ ಎನ್ನುವುದನ್ನು ನಾವು ಗುರುತಿಸಿದೆವು. ಇಲ್ಲೊಂದು ಪಟ್ಟಿ ಇದೆ ನೋಡಿ, ಈ ಪಟ್ಟಿಯನ್ನು ನಾವು ಈ ಸಾಫ್ಟ್ವೇರಿನ ಸಹಾಯದಿಂದ ಪೂರ್ತಿ ಮಾಡೋಣ. ನೋಡಿ, ಮೆನು ಬಾರಿನ N ಬಟನ್ ಅಂದರೆ ಏನು? ಟಾಗಲ್ ನೈಟ್ ಬಟನ್. ಇದನ್ನು ಕ್ಲಿಕ್ ಮಾಡಿ ರಾತ್ರಿ ಮತ್ತು ಹಗಲಿನ ವ್ಯತ್ಯಾಸವನ್ನು ನಮಗೆ ಅಳಿಸಬಹುದು. ರಾತ್ರಿ ಮತ್ತು ಹಗಲಿನ ವ್ಯತ್ಯಾಸ ಹೋಯಿತು. ಇನ್ನು ನಾವು ಪಟ್ಟಿಗೆ ಅಗತ್ಯವಿರುವ ವಿವರಗಳನ್ನು ಸೇರಿಸೋಣ. ಅದಕ್ಕಾಗಿ ನಾವು 0 ಡಿಗ್ರಿ ರೇಖಾಂಶ ರೇಖೆಯಲ್ಲಿ ಕ್ಲಿಕ್ ಮಾಡುವ. ಇಲ್ಲಿ ಇದು 0 ಡಿಗ್ರಿ ರೇಖಾಂಶ ರೇಖೆ. ಇಲ್ಲಿ ನಾವು ಕ್ಲಿಕ್ ಮಾಡುವ. ಕೆಳಗೆ ಸಮಯ ತೋರಿಸ್ತದೆ. ಎಷ್ಟು ಬರೆದಿಡುವ. ಸೋಲಾರ್ ಟೈಮನ್ನು ತೋರಿಸ್ತಾ ಇದೆ. ಇದನ್ನು ನಾವು ಬರೆದಿಡುವ. 7:02 ಎನ್ನುವುದಾಗಿ ತೋರಿಸ್ತದೆ. ಇನ್ನು 30 ಡಿಗ್ರಿ ಪಶ್ಚಿಮದಲ್ಲಿರುವ ಸಮಯವನ್ನು ನೋಡುವ. ಈ 0 ಡಿಗ್ರಿಗಿಂತ 30 ಡಿಗ್ರಿ ಪಶ್ಚಿಮದಲ್ಲಿರುವಂತಹ ಸಮಯವನ್ನು ನಾವು ನೋಡುವ. ಸರಿ, ಎಷ್ಟು? 5:03 ಕಾಲ, 5:03. ಇನ್ನು 30 ಡಿಗ್ರಿ ಪೂರ್ವ ಭಾಗದ ಸಮಯವನ್ನು ನೋಡುವ. ಎಷ್ಟು? 9:04. ಇನ್ನು 60 ಡಿಗ್ರಿಯಲ್ಲಿ ನೋಡುವ. 60 ಡಿಗ್ರಿ ಪೂರ್ವಕ್ಕೆ ನೋಡಿದಾಗ ಸಮಯ ಎಷ್ಟು ಎನ್ನುವುದಾಗಿ ನೋಡುವ. 11:05. ಹಾಗಾದರೆ 60 ಪಶ್ಚಿಮಕ್ಕೆ ನೋಡುವ. ಎಷ್ಟು? 3:03. ಇದೇ ರೀತಿಯಲ್ಲಿ ಉಳಿದ ರೇಖಾಂಶ ರೇಖೆಗಳ ಮೇಲೆಯೂ ಕ್ಲಿಕ್ ಮಾಡಿ ಈ ಪಟ್ಟಿಯನ್ನು ನೀವು ಪೂರ್ತಿ ಮಾಡಬೇಕು. ಈ ಪಟ್ಟಿಯನ್ನು ನೀವೊಮ್ಮೆ ಗಮನಿಸಿ ನೋಡಿ. ಏನಿದೆ? 30 ಡಿಗ್ರಿಗೆ 2 ಗಂಟೆಯಂತೆ ಕಡಿಮೆಯಾಗುತ್ತದೆ. ಗ್ರೀನಿಚ್ನಿಂದ ಪೂರ್ವಕ್ಕೆ ಹೋದಂತೆ ಪ್ರತಿ 30 ಡಿಗ್ರಿಗೆ 2 ಗಂಟೆ ಹೆಚ್ಚಾಗುತ್ತದೆ. ಅಂದರೆ ಗ್ರೀನಿಚ್ ರೇಖೆಯಿಂದ ಪ್ರತಿ 15 ಡಿಗ್ರಿ ಪೂರ್ವಕ್ಕೆ ಹೋದರೆ 1 ಗಂಟೆ ಹೆಚ್ಚಾಗುತ್ತದೆ. ಅದೇ ರೀತಿಯಲ್ಲಿ ಗ್ರೀನಿಚ್ ರೇಖೆಯಿಂದ ಪ್ರತಿ 15 ಡಿಗ್ರಿ ಪಶ್ಚಿಮಕ್ಕೆ ಹೋದಂತೆ 1 ಗಂಟೆಯಷ್ಟು ಕಡಿಮೆಯಾಗುತ್ತದೆ ಎನ್ನುವುದನ್ನು ನಾವು ಸಾಫ್ಟ್ವೇರಿನ ಮುಖಾಂತರ ನೋಡಿದೆವು ಅಲ್ವಾ? ಇನ್ನು ನಾವು ಹಗಲು ರಾತ್ರಿಗಳ ಬಗ್ಗೆ ನೋಡೋಣ. ನಮಗೆ ಗೊತ್ತಿದೆ, ವಿವಿಧ ಋತುಗಳಲ್ಲಿ ಹಗಲು ಮತ್ತು ರಾತ್ರಿಗಳು ಸಮ ಪ್ರಮಾಣದಲ್ಲಿ ಇರ್ತವೆಯಾ? ಇಲ್ಲ. ಕೆಲವು ದಿನಗಳಲ್ಲಿ ಹಗಲು ತುಂಬ ದೊಡ್ಡದಾಗಿರ್ತದೆ, ರಾತ್ರಿ ತುಂಬ ಸಣ್ಣದಾಗಿರ್ತದೆ. ನೀವು ಗಮನಿಸಿರ್ಬೋದು, ಶಾಲೆ ಬಿಟ್ಟು ಮನೆಗೆ ಹೋಗುವಾಗೆಲ್ಲ ಗಮನಿಸಿರ್ಬೋದು. ಕೆಲವು ದಿವಸ ನೀವು ಮನೆಗೆ ತಲುಪುವಾಗ ಕತ್ತಲಾಗ್ತದೆ. ಅಂದರೆ ಹಗಲು ಕಡಿಮೆ ಇರುವ ದಿವಸಗಳಲ್ಲಿ ಬೇಗನೆ ಕತ್ತಲಾಗ್ತದೆ. ಹಗಲು ಹೆಚ್ಚಿರುವ ದಿವಸಗಳಲ್ಲಿ ಕತ್ತಲಾಗುವುದು ತುಂಬ ತಡ ಆಗ್ತದೆ ಅಲ್ವಾ? ಅಂದರೆ ಹಗಲು ಮತ್ತು ರಾತ್ರಿಗಳ ದೈರ್ಘ್ಯ ಒಂದೇ ರೀತಿಯಾಗಿ ಇರುವುದಿಲ್ಲ. ಹಗಲು ಮತ್ತು ರಾತ್ರಿಗಳ ದೈರ್ಘ್ಯ ಬೇರೆ ಬೇರೆ ಎನ್ನುವಾಗಲೇ ಸೂರ್ಯಾಸ್ತಮಾನ ಮತ್ತು ಸೂರ್ಯೋದಯಗಳ ಸಮಯ ಕೂಡ ಬೇರೆ ಬೇರೆ ಆಗಿರ್ತದೆ. ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸೂರ್ಯೋದಯ ಸೂರ್ಯಾಸ್ತಮಾನಗಳು ಜರುಗುತ್ತವೆ ಎನ್ನುವುದು ಕೂಡ ನಾವು ಅರ್ಥೈಸಿಕೊಳ್ಳಬಹುದು. ಹಾಗೆ ಬೇರೆ ಬೇರೆ ಒಂದೇ ದಿನದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಸೂರ್ಯೋದಯ ಸೂರ್ಯಾಸ್ತಮಾನಗಳ ಸಮಯ ಬೇರೆ ಆಗಿರ್ಬೋದು. ಅದೇ ರೀತಿಯಲ್ಲಿ ಒಂದೇ
ಸ್ಥಳದಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಸೂರ್ಯೋದಯ ಸೂರ್ಯಾಸ್ತಮಾನಗಳ ಸಮಯಗಳು ಬೇರೆ ಬೇರೆ ಆಗಿರ್ತವೆ. ಹಗಲು ಮತ್ತು ರಾತ್ರಿಗಳ ದೈರ್ಘ್ಯವು ಬೇರೆ ಬೇರೆ ಆಗಿರುತ್ತದೆ. ಇದನ್ನು ನಾವು ನಮ್ಮ ಸಾಫ್ಟ್ವೇರ್ನ ಮೂಲಕ ಸನ್ಕ್ಲಾಕಿನ ಮೂಲಕ ಇನ್ನಷ್ಟು ಖಚಿತಪಡಿಸಿಕೊಳ್ಳೋಣ. ನೋಡಿ, ಈ ಸಾಫ್ಟ್ವೇರಿನ ತುಂಬ ಹಳದಿ ಬಣ್ಣದ ಚುಕ್ಕಿಗಳು ನಿಮಗೆ ಕಾಣಿಸ್ತವೆ ಅಲ್ವಾ? ನೋಡಿ, ಈ ಹಳದಿ ಬಣ್ಣದ ಚುಕ್ಕಿಗಳು ಏನನ್ನು ಸೂಚಿಸ್ತವೆ? ಪ್ರಧಾನ ನಗರಗಳನ್ನು ಈ ಹಳದಿ ಬಣ್ಣದ ಚುಕ್ಕಿಗಳು ಸೂಚಿಸ್ತವೆ. ಈ ನಗರಗಳನ್ನು ತೋರಿಸುವುದಕ್ಕೆ ನಮ್ಮ ಮೆನು ಬಾರ್ನಲ್ಲಿ ಯು ಎನ್ನುವಂತಹ ಬಟನ್ ಇದೆ. ನೋಡಿ, ನೀವು ಇಲ್ಲಿ ನೋಡುವಾಗ ಈಗ ಈ ಭೂಪಟದಲ್ಲಿ ಎಲ್ಲೂ ಮೆನು ಬಾರ್ ಅನ್ನು ಕಾಣಲು ಸಾಧ್ಯವಿಲ್ಲ. ಮೆನು ಬಾರ್ ಕಾಣ್ತದಾ? ಇಲ್ಲ. ಎಲ್ಲಿ ಅಂತ ಹುಡುಕೋದು ಬೇಡ, ಅದು ಇಲ್ಲಿ ಮಿನಿಮೈಸ್ ಆಗಿ ಇರ್ತದೆ. ನೋಡಿ, ಇಲ್ಲೊಮ್ಮೆ ಕ್ಲಿಕ್ ಮಾಡಿದರೆ ಸಾಕು, ಅದು ತೆರೆದು ಬರ್ತದೆ. ಈಗ ನಾವು ಯು ಎನ್ನುವ ಬಟನ್ ಅನ್ನು ಕ್ಲಿಕ್ ಮಾಡೋಣ. ಏನಿದೆ ನೋಡುವ. ಯು ಬಟನ್ ಅನ್ನು ಕ್ಲಿಕ್ ಮಾಡಿದಾಗ ಅರ್ಬನ್ ಸೆಲೆಕ್ಟರ್ ವಿಂಡೋ ತೆರೆದು ಬಂತು. ಇದು ಈಗ ನಾವು ಭಾರತದ ಭೂಪಟದ ಯಾವುದಾದರೊಂದು ನಗರದಲ್ಲಿ, ಅಂದರೆ ಎಲ್ಲೋ ಮಾರ್ಕ್ ಮಾಡಿರುವಂತಹ ಒಂದು ನಗರದಲ್ಲಿ ಕ್ಲಿಕ್ ಮಾಡಿ ನೋಡುವ. ಈಗ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಭಾರತದಲ್ಲಿ ಸಾಧಾರಣ ಡೆಲ್ಲಿ, ನ್ಯೂ ಡೆಲ್ಲಿ ಬರುವಂತಹ ಜಾಗದಲ್ಲಿ ಕ್ಲಿಕ್ ಮಾಡಿದೆ. ಹಳದಿ ಮಾರ್ಕ್ ಇದೆ. ನ್ಯೂ ಡೆಲ್ಲಿಯಲ್ಲಿ ಕ್ಲಿಕ್ ಮಾಡಿದೆ. ಏನು ಬಂತು? ನ್ಯೂ ಡೆಲ್ಲಿ. ಸಿಟಿ ನೇಮ್ ನ್ಯೂ ಡೆಲ್ಲಿ. ಟೈಮ್ ಝೋನ್ ಇದೆ. IST ಎಷ್ಟು? 5:30. ಲ್ಯಾಟಿಟ್ಯೂಡ್ 28.9. ಲಾಂಜಿಟ್ಯೂಡ್ 77.2. ಅದೇ ರೀತಿ ಮ್ಯಾಪಿನ ಕೆಳಗಡೆ ನೋಡಿದರೆ ಏನೆಲ್ಲ ಇದೆ? ಈಗ ಇಲ್ಲಿ ಸೋಲಾರ್ ಟೈಮ್ ಇದೆ. ಇದನ್ನು ನಾನು ಲೀಗಲ್ ಟೈಮ್ ಆಗಿ ಬದಲಾಯಿಸುವುದಕ್ಕೆ ಎಲ್ಲನೂ ಕೊಡ್ತಾ ಇದ್ದೇನೆ. ಈಗ ಮ್ಯಾಪಿನ ಕೆಳಗಡೆ ನೋಡಿ, ಸಮಯ, ಸ್ಥಳ ನ್ಯೂ ಡೆಲ್ಲಿ, ನಂತರ IST 12:26, ಮಂಡೇ 16, ಸನ್ರೈಸ್ 6:48, ಸನ್ಸೆಟ್ 17:23. 17:23 ಅಂದರೆ ಎಷ್ಟು? 5:23. ನಾವು ಮಾಸ್ಕೋದಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೋಡೋಣ. ಎಲ್ಲಿ? ಸರಿ, ಮಾಸ್ಕೋ ಸಿಟಿಯಲ್ಲಿ ಕ್ಲಿಕ್ ಮಾಡುವ. ಇಲ್ಲಿ ಮಾಸ್ಕೋದಲ್ಲಿ ನೋಡಿ ಎಷ್ಟಂತೆ? ಮಾಸ್ಕೋದ ಸಮಯ ಈಗ 9:57. ಅಲ್ಲಿ IST ಬದಲು MSK ಎನ್ನುವುದು ಮಾಸ್ಕೋದ ಸ್ಟ್ಯಾಂಡರ್ಡ್ ಟೈಮನ್ನು ಸೂಚಿಸ್ತದೆ. 9:57 ಆಗಿದೆ. ಅಲ್ಲಿಯ ಸನ್ರೈಸ್ ಎಷ್ಟು ಗಂಟೆಗೆ? 8:12 ಸನ್ಸೆಟ್ 16:15. ಅಂದರೆ 4:15 ಅಲ್ಲಿ ಸನ್ಸೆಟ್ ಆಗ್ತದೆ. ಇದನ್ನು ನಾವು ಬರೆದಿಡುವ. ಇದೇ ರೀತಿಯಲ್ಲಿ ಈ ಅರ್ಬನ್ ಸೆಲೆಕ್ಟರ್ ವಿಂಡೋದಲ್ಲಿ ಮಾಸ್ಕೋದ ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ ಅನ್ನು ನಮಗೆ ಕಾಣುವುದಕ್ಕೆ ಸಾಧ್ಯವಿದೆ. ಇನ್ನು ಇಂಡಿಯಾದ ಪೂರ್ವ ಭಾಗದಲ್ಲಿರುವ ಯಾವುದಾದ್ರೂ ಒಂದು ನಗರದಲ್ಲಿ ಕ್ಲಿಕ್ ಮಾಡಿ ನೋಡೋಣ. ನೋಡಿ, ಸಿಡ್ನಿ, ಆಸ್ಟ್ರೇಲಿಯಾದ ಸಿಡ್ನಿ ನಗರಕ್ಕೆ ಕ್ಲಿಕ್ ಮಾಡಿದೆವು. ಅಲ್ಲಿ ಸಿಟಿ ನೇಮ್ ಅರ್ಬನ್ ಕಮಾಂಡರ್ ವಿಂಡೋದಲ್ಲಿ ಸಿಟಿ ನೇಮ್ ಸಿಡ್ನಿ ಎನ್ನುವುದಾಗಿ ಕಾಣಿಸ್ತದೆ. ಅದೇ ರೀತಿ ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ಗಳಿವೆ. ಅಲ್ಲಿಯ ಸ್ಟ್ಯಾಂಡರ್ಡ್ ಟೈಮನ್ನು EST ಎನ್ನುವುದಾಗಿ ಕರೀತಾರೆ. ಅದೇ ಸಮಯ ಈಗ ಎಷ್ಟು? 17:59. ಅಲ್ಲಿಯ ಸನ್ರೈಸಿನ ಸಮಯ 5:44, ಸನ್ಸೆಟ್ 19:35. ಭಾರತ ಮತ್ತು ಇತರ ದೇಶಗಳ ನಡುವೆ ಸೂರ್ಯಾಸ್ತಮಾನ ಮತ್ತು ಸೂರ್ಯೋದಯಗಳ ಸಮಯದಲ್ಲಿ ಇರುವಂತಹ ವ್ಯತ್ಯಾಸಗಳನ್ನು ನಾವು ನೋಡಿದೆವು. ನಾವು ಈ ಪಾಠದಲ್ಲಿ ಈಗ ಏನೆಲ್ಲ ಕಲಿತೆವು? ಸಮಯ ವಲಯಗಳ ಬಗ್ಗೆ ಕಲಿತೆವು. ಗ್ರೀನಿಚ್ ಸಮಯ ಮತ್ತು ಭಾರತದ ಮತ್ತು ವಿವಿಧ ದೇಶಗಳ ನಡುವೆ ಇರುವಂತಹ ಸಮಯದಲ್ಲಿನ ವ್ಯತ್ಯಾಸಗಳನ್ನು ಕಲಿತುಕೊಂಡೆವು. ಹಾಗಾದರೆ ನಾವು ಈ ಪಾಠಕ್ಕೆ ಸಂಬಂಧಪಟ್ಟ ಕೆಲವು ಚಟುವಟಿಕೆಗಳನ್ನು, ಒಂದೆರಡು ಅಸೈನ್ಮೆಂಟ್ಗಳನ್ನು ನೋಡೋಣ. 1ನೆಯ ಪ್ರಶ್ನೆ, ಸೂರ್ಯನ ಸ್ಥಾನವನ್ನು ಆಧಾರವಾಗಿರಿಸಿ ಒಂದು ಸ್ಥಳದ ಸಮಯವನ್ನು ತೋರಿಸಲು ಸನ್ಕ್ಲಾಕ್ ಸಾಫ್ಟ್ವೇರಿನಲ್ಲಿ ಉಪಯೋಗಿಸುವ ಟೂಲ್ ಯಾವುದು? ನಾನಾಗ ಪಾಠ ಮಾಡುವಾಗ ಹೇಳಿದ್ದೆ, ಇದನ್ನು ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಬರಿಬೇಕು. ಎರಡನೆಯದು, ಪ್ರಧಾನ ಅಕ್ಷಾಂಶ ರೇಖೆಗಳು ಗೋಚರಿಸಲು ಸನ್ಕ್ಲಾಕ್ ಸಾಫ್ಟ್ವೇರಿನಲ್ಲಿ ಬಳಸುವ ಸಂಕೇತ ಯಾವುದು? ಈ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ನೀವು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಬೇಕು. ಇನ್ನು ನಾವು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.